ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಗೆ ಅದ್ದೂರಿ ಚಾಲನೆ ಸಿಕ್ಕಿ ಈಗ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊತಾ ಇದೆ. ನಿನ್ನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಿನಿಮಾ ರಸಿಕರು ಬರ್ತಿರುವಂಥದ್ದು. ಸೊ ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೊನ್ನೆ ಉದ್ಘಾಟನೆ ಸಮಾರಂಭದಲ್ಲಿ ನಟ ಕಿಶೋರ್ ಅವರ ಭಾಷಣದ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಸದ್ಯಕ್ಕೆ ಕಿಶೋರ್ ಅವ್ರು ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊನ್ನೆ ವೇದಿಕೆ ತುಂಬ ಅದ್ದೂರಿಯಾಗಿ ಒಂದು ಚಾಲನೆ ಸಿಕ್ಕಿದೆ ಸರ್. ಆದರೂ ಭಾಳ ಮುಖ್ಯವಾಗಿ ನಿಮ್ಮ ಮಾತಿನ ಮೇಲೆ, ಭಾಷಣದ ಮೇಲೆ ಸಾಕಷ್ಟು ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ್ಯಕ್ಚುಲಾಗಿ ಈಗ ಸಿನಿಮಾ ಇಂಡಸ್ಟ್ರಿ ಏನು ಅನುಭವಿಸ್ತಿದೆ ಅದೆಲ್ಲೂ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಅಲ್ಲಿ ನಿಂತು ಮಾತನಾಡಿದೆ ಆ ಒಂದು ದೊಡ್ಡ ವೇದಿಕೆಯಲ್ಲಿ. ಸೊ ಜನರಿಂದ ಸಿಗ್ತಿರುವಂಥ ಈ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ರೆಸ್ಪಾನ್ಸ್ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಈಗ ನೋಡ್ತಾ ಇದ್ರಿ. ಹಿಂದ್ಗಡೆ ಜನ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ. ಅಂದರೆ ಸಿನಿಮಾದಲ್ಲಿ ಆಸಕ್ತಿ ಅಷ್ಟೊಂದು ಇದೆಯಲ್ಲ ಅನ್ನೋದು ನೋಡಿ ಖುಷಿ ಆಗುತ್ತೆ. ಜೊತೆಗೆ ಸಿನಿಮಾನ ನೀವು ಈಗ ರೆಗ್ಯುಲರ್ ಸಿನಿಮಾಗೆ, ಸ್ಟಾರ್ ಸಿನಿಮಾಗಳಿಗೆ ಜನ ಹೋಗೋದು ಬೇರೆ, ಸೀರಿಯಸ್ ಸಿನಿಮಾಗಳಿಗೆ, ಸಿನಿಮಾನ ಅಧ್ಯಯನ ಮಾಡೋದಕ್ಕೆ, ಈ ಥರ ಜನಪರವಾದ ಸಿನಿಮಾಗಳಿಗೆ ಜನ ಬಂದು ನೋಡೋದಿದೆಯಲ್ಲ, ಇಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಇನ್ನೂ ಜೀವಂತವಾಗಿದೆ ಆ ಥರದ ಆಡಿಯನ್ಸ್ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ನಾವೆಲ್ಲ ಅದಕ್ಕೆ ತಾನೇ ಕೆಲಸ ಮಾಡೋದು. ಸಿನಿಮಾ ನಮಗೆಲ್ರಿಗೂ, ನಟರಿಗೆ ಯಾರಿಗೆಲ್ಲ ರೆಕಗ್ನಿಷನ್ ಸಿಕ್ಕಿದೆ ಅವರೆಲ್ರಿಗೂ ಬೇಕಾದಷ್ಟು ಕೊಟ್ಟಿದೆ. ಸೊ ರಿಟರ್ನ್ ಅಂದರೆ ಆಡಿಯನ್ಸ್ ಬೇಕಾದಷ್ಟು ಕೊಟ್ಟಿದ್ದಾರೆ. ಆಡಿಯನ್ಸ್ಗೆ ನಾವು ರಿಟರ್ನ್ ಕೊಡೋದು, ಅವರ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ದಾರಿಯನ್ನು ಹುಡುಕೋದು, ಅಥವಾ ಸಮಸ್ಯೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸೋದು, ಸಮಸ್ಯೆಯ ಅರಿವಿನ ಬೀಜವನ್ನು ಅವರನ್ನು ಬಿತ್ತೋದು, ಇಂಥದ್ದೇ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಓಪನ್ ಆಗಿದೆಯಲ್ಲ ಆಡಿಯನ್ಸ್ ಅನ್ನೋದು ನೋಡಿದ್ರೆ ಖುಷಿ ಆಗುತ್ತೆ. ಸರ್ ಮೊನ್ನೆ ಭಾಷಣ ಕೇಳಿದಾಗ ಅನಿಸಿದ್ದು ಪರ್ಫೆಕ್ಟ್ ರಾಯಭಾರಿ ಫಿಲ್ಮ್ ಫೆಸ್ಟಿವಲ್ಗೆ ತಾವು ಅಂತ ಅನಿಸ್ತು. ಯಾಕಂದರೆ ಸಿನಿಮಾನ ಅರಿತುಕೊಂಡು ಅದರ ಬದಲಾವಣೆ ಅಂದರೆ ಜಗತ್ತು ಬದಲಾಂಗೆ ಸಿನಿಮಾ ಇಂಡಸ್ಟ್ರಿ ಹೇಗೆ ಬದಲಾಯ್ತದೆ, ಅದನ್ನ ರಾಜಕಾರಣ ಎಷ್ಟು ರೀತಿ ವ್ಯಾಪಿಸ್ಕೊಳ್ತದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲೂ ಕೂಡ ಭಾಳ ಮುಖ್ಯ ಹೈಲೈಟ್ ಅನಿಸೋದು ಪಠ್ಯಕ್ರಮದಲ್ಲೂ ಚಲನಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿರುವಂಥದ್ದು. ನನ್ನ ಪ್ರಕಾರ, ಅದು ನನ್ನ ಒಪಿನಿಯನ್ ಅಷ್ಟೇ, ಎಲ್ರದ್ದು ಆಗಬೇಕು ಅಂತಿಲ್ಲ. ನನ್ನ ಪ್ರಕಾರ ಒಬ್ಬ ಜಾಗೃತ ಪ್ರೇಕ್ಷಕ ನಮಗೆ ಅವಶ್ಯಕತೆ ಇದೆ. ಇವತ್ತು ನಾವು ಹೇಳ್ತೀವಿ ಸಿನಿಮಾಗಳಿಗೆ ಜಾಗ ಇಲ್ಲ ಅಂತ. ಒಂದೆರಡು ಸಿನಿಮಾಗಳು ದೊಡ್ಡ ಹಿಟ್ ಆಯಿತು, ನಿಜ. ಅದಕ್ಕೆ ತುಂಬ ದೊಡ್ಡ ಲೆವೆಲ್, ಗ್ಲೋಬಲ್ ಲೆವೆಲಲ್ಲಿ ದೊಡ್ಡ ಹಿಟ್ಗಳಾಗೋಯ್ತು, 2 KGF ಮತ್ತು ಕಾಂತಾರ 2. ಅದಾದ ನಂತರ ಏನು ಮಾಡ್ತಾ ಇದ್ದೀವಿ ನಾವು, ಕಷ್ಟಪಡ್ತಾ ಇದ್ದೀವಿ ಮತ್ತೆ. ಅದು ಸಕ್ಸಸ್ ಫಾರ್ಮುಲಾಗಳನ್ನೇನು ಕೊಡಲಿಲ್ಲ, ಯಾವುದು ಸಕ್ಸಸ್ ಫಾರ್ಮುಲಾ ಇಲ್ಲಿಲ್ಲ. ಯಾಕೆಂದರೆ ನೀವು ಜನಗಳ ಅಭಿರುಚಿಗೆ ತಕ್ಕಂಗೆ ಸಿನಿಮಾ ಮಾಡಬೇಕಾದ್ರೆ, ಜೊತೆಗೆ ಒಂದು ವ್ಯಾಪಾರ ಮಾತ್ರ ಅಲ್ಲ. ನಿನ್ನೆ ಯಾರೊಬ್ಬರು ಎಕ್ಸಾಂಪಲ್ ಕೊಡ್ತಾಯಿದ್ರು, ಬಾಂಡ್ ಸಿನಿಮಾ ಸೀಕ್ವೆಲ್ ಓಡುತ್ತೆ, ನೀವು ಮಾಡೋಕ್ಕಾಗಲ್ವಾ ಅಂತ. ನಾವು ಇಲ್ಲಿ ಸೀಕ್ವೆಲ್ ಮಾಡಿದ್ವಲ್ಲ, KGF ಸೀಕ್ವೆಲ್ ಓಡ್ತು. ಬಟ್ ಅದೇನಾಗುತ್ತೆ, ಅದು ವ್ಯಾಪಾರಿ ಸಿನಿಮಾ. ಅದು ನೀವು ಸಿನಿಮಾ ಒಂದು ವ್ಯಾಪಾರವಾಗಿ ಕನ್ಸಿಡರ್ ಮಾಡಿದಾಗ ಒಂದು ಸೀಕ್ವೆಲ್ ಜನಗಳಿಗೆ ಏನು ಬೇಕು ಅಂತ ಗೊತ್ತು ಅವರಿಗೆ. ಸೊ ಮತ್ತೆ ಅದನ್ನೇ ಕೊಟ್ಟರು, ಮತ್ತೆ ಹಿಟ್ಟಾಯಿತು, ಚೆನ್ನಾಗಿ ಓಡ್ತು ಸಿನಿಮಾ. ಹಾಗಂತ ಅಂದ್ಬಿಟ್ಟು ನಾನು ವ್ಯಾಪಾರಿ ಸಿನಿಮಾಗಳು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ವ್ಯಾಪಾರಿ ಸಿನಿಮಾಗಳಿಗೆ ಅದರದ್ದೇ ಆದ ಕರ್ತವ್ಯ ಇದೆ, ಜಾಗ ಇದೆ. ಅವುಗಳು ಏನು ಮಾಡ್ತವೆ, ವ್ಯಾಪಾರಿ ಸಿನಿಮಾ ಒಂದು ಜೀವಂತವಾಗಿರ್ತವೆ, ಆಡಿಯನ್ಸ್ನ ಜೀವಂತವಾಗಿರ್ತವೆ. ಅಂದರೆ ಥಿಯೇಟರ್ಗಳನ್ನ ಬದುಕಿಸಿರ್ತವೆ, ಒಂದು ಪೂರ್ತಿ ವ್ಯವಸ್ಥೆಯನ್ನು ಬದುಕಿಸಿರ್ತವೆ. ಆದರೆ ಅದರೊಳಗೆ ಜೀವ ತುಂಬೋದು ಯಾರು ಅಂದರೆ ಮತ್ತೆ ಅರ್ಥಪೂರ್ಣ ಸಿನಿಮಾಗಳು, ಜನಪರ ಸಿನಿಮಾಗಳು. ಸೊ ಈ ಥರದ ಸಿನಿಮಾಗಳು ಬಂದಾಗ ಅದಕ್ಕೊಂದು ಆಡಿಯನ್ಸ್ ಬೇಕಾಗತ್ತಲ್ಲ. ಸೊ ಈ ವ್ಯಾಪಾರ ಸಿನಿಮಾಗಳು ಏನು ಮಾಡ್ತವೆ, ದುಡ್ಡಿನ ಸಂಪಾದನೆಯ ಉದ್ದೇಶದಿಂದ ಮಾಡುವಂಥ ಸಿನಿಮಾಗಳು. ನನಗೆ ಏನನ್ಸುತ್ತೆ, ಪ್ರಾಮಾಣಿಕವಾಗಿ ಸಿನಿಮಾನ ಕಲೆಯ ಮಾಧ್ಯಮವಾಗಿ ಅಥವಾ ಜನರ ಮಾಧ್ಯಮವಾಗಿ ಯೋಚನೆ ಮಾಡಬೇಕು ಅಂತ ನೀವು ಪ್ರಾಮಾಣಿಕ ಸಿನಿಮಾ ಅಂತ ಹೇಳ್ಬೋದು. ಇದು ಪೂರ್ಣ ಪ್ರಮಾಣದ ಪ್ರಾಮಾಣಿಕತೆ ಅಂತ ನನಗೆ ಅನ್ಸಲ್ಲ. ದುಡ್ಡಿನ ಸಂಪಾದನೆ ಉದ್ದೇಶ ಇರುತ್ತೆ, ತಪ್ಪು ಅಂತನೂ ಅಲ್ಲ. ಸೊ ಪೂರ್ಣ ಪ್ರಮಾಣದ ಪ್ರಾಮಾಣಿಕ ಸಿನಿಮಾ ಅಂತಂದರೆ ಜನಪರವಾದ ಸಿನಿಮಾ, ಜನಗಳ ಜೊತೆ ಸಂಭಾಷಣೆ ಮಾಡೋದಕ್ಕೆ ನಿಂತ್ಕೊಳ್ಳುವಂಥ ಸಿನಿಮಾ. ಸೊ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಜನಗಳ ಸಮಸ್ಯೆಗಳ ಬಗ್ಗೆ ಎಲ್ಲ ಥರದ ವಿಶ್ಲೇಷಣೆ ಆಗಿರ್ಬೋದು, ಅದರ ಬಗ್ಗೆ ಅದಕ್ಕೆ ಪರಿಹಾರ ಹುಡುಕೋ ದಾರಿಗಳನ್ನಾಗಿರ್ಬೋದು, ಅದು ಪರಿಹಾರವನ್ನು ಸೂಚಿಸುವಂಥ ಸಿನಿಮಾಗಳಾಗಿರ್ಬೋದು. ಒಟ್ಟಿನಲ್ಲಿ ಜನರ ಸಮಸ್ಯೆಗಳನ್ನು, ಜನರ ಜೀವನದ ಪ್ರತಿಫಲನವನ್ನು, ಜನರ ಸಂಸ್ಕೃತಿಯನ್ನು ದಾಖಲು ಮಾಡುವಂಥ, ಸಮಸ್ಯೆಗಳನ್ನು ದಾಖಲು ಮಾಡುವಂಥ, ಸಮಸ್ಯೆಗಳ ಬಗ್ಗೆ ಪರಿಹಾರನ ಹುಡುಕುವಂಥ ಅಥವಾ ಅರಿವು ಮೂಡಿಸುವಂಥ ಸಿನಿಮಾಗಳು ಇವು ಜನಪರ ಸಿನಿಮಾಗಳು. ಇವು ಬರೀ ವ್ಯಾಪಾರದ ಉದ್ದೇಶವಲ್ಲದೆ ಜನಗಳ ಜೊತೆ ಒಂದು ಸಂಭಾಷಣೆ ಮಾಡಬೇಕು. ಸಿನಿಮಾದ ಮೂಲ ಉದ್ದೇಶ ಏನು? ಸಿನಿಮಾ ಅಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ, ಎಲ್ರಿಗೂ ಗೊತ್ತು. ಸಿನಿಮಾ ಅಷ್ಟು ಪ್ರಭಾವಶಾಲಿ ಮಾಧ್ಯಮ, ಅಷ್ಟೊಂದು ಟೂಲ್ಸ್ನ ಬಳಸ್ಕೊಂಡು ಜನಗಳಿಗೆ ಒಂದು ಭ್ರಮೆಯ ಜಗತ್ತನ್ನು ಕಟ್ಟಿಕೊಟ್ಟು ಆ ಜಗತ್ತಿನ ಒಳಗಡೆ ಕೂರಿಸಿ ನಿಮಗೆ ಅರಿವನ್ನು ಮೂಡಿಸಿದಾಗ, ಆ ಅರಿವು ಮೂಡೋದಕ್ಕೆ ಅಥವಾ ಯಾವುದೋ ಸಮಸ್ಯೆ ಬಗ್ಗೆ ಏನೋ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಅರಿವು ಮೂಡೋದು ಅಥವಾ ಅದರೊಳಗಡೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಸಾಧ್ಯ. ಸೊ ಸಿನಿಮಾಗೆ ಅಷ್ಟು ಶಕ್ತಿ ಇದೆ. ಜನಗಳನ್ನ ಇನ್ವಾಲ್ವ್ ಮಾಡಿಸ್ಕೊಂಡು ಒಂದು ಕಥೆಯ ಮೂಲಕ ಅವರ ಜೀವನವನ್ನು ಅವರು ಕಟ್ಟಿಕೊಟ್ಟು ಅವರ ಜೀವನದ ಸಮಸ್ಯೆಗಳನ್ನ, ಅವರ ಸಮಾಜದ ಸಮಸ್ಯೆಗಳನ್ನು, ಅವರ ಪೂರ್ತಿ ಒಂದು ಸಮೂಹದ ಸಮಸ್ಯೆಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಥವಾ ಅದರ ಬಗ್ಗೆ ಚರ್ಚೆ ಶುರುವಾಗೋದಕ್ಕೆ ಸಾಧ್ಯ ಇದೆ. ಇಷ್ಟು ಪ್ರಭಾವಶಾಲಿ ಮಾಧ್ಯಮನ ನಾವು ಬರೀ ವ್ಯಾಪಾರಿ ಉದ್ದೇಶದಿಂದ ಬಳಸ್ಕೊಂಡ್ರೆ ಅದು ಅಷ್ಟು ಪ್ರಾಮಾಣಿಕತೆ ಆಗಲ್ಲ ಅಂತ ಅನಿಸುತ್ತೆ. ಪ್ರಾಮಾಣಿಕ ಸಿನಿಮಾ ಅಂದರೆ ಒಂದು ಸಮಾಧಾನ ಇರಬೇಕು. ದಟ್ ಶುಡ್ ಬಿ ಅ ಬ್ಲೆಂಡ್. ಆ ಥರದ ಬ್ಲೆಂಡ್ ಸಿನಿಮಾಗಳು, ಬ್ರಿಡ್ ಸಿನಿಮಾಗಳು ಬಂದಿವೆ. ಸೊ ಅಂದರೆ ಜನಗಳಿಗೆ ಏನು ಬೇಕೋ ಅದನ್ನು ಕೊಟ್ಟು ಅದರ ಮೂಲಕ ಸ್ಮಗಲ್ ಮಾಡೋದಿದೆಯಲ್ಲ, ಅದು ಇದಿದೆ. ಆದರೆ ಈ ಥರದ ಸಿನಿಮಾಗಳು ಏನು ಮಾಡ್ತವೆ, ನೀವು ಅದನ್ನೇ ಪಠ್ಯಕ್ರಮವಾಗಬೇಕು ಅಂತ ನನಗೇನು ಅನಿಸ್ತು ಅಂತಂದರೆ, ಪ್ರೇಕ್ಷಕನನ್ನು ಈಗ ಸರಿ ಆ ಥರದ ವ್ಯಾಪಾರಿ ಸಿನಿಮಾಗಳು ಬರ್ತದೆ, ಯಾಕಂದರೆ ಆಡಿಯನ್ಸ್ ಹಂಗೆ ಕೇಳ್ತಾ ಇದ್ದಾರಪ್ಪ, ಅದಕ್ಕಾಗಿ ಹಂಗೆ ಕೊಡ್ತಿದ್ದೀವಿ ಅಂತ ಒಂದು ಉತ್ತರ ಬರುತ್ತೆ ನಮ್ಮ ಸಿನಿಮಾದವರಿಂದ.
ಯಾಕೆ ಬರೀ ಅಂಥದ್ದೇ ಸಿನಿಮಾ ಮಾಡ್ತೀರಾ, ಬರೀ ಆ್ಯಕ್ಷನ್ ಹೊಡೆದಾಟ ಅರ್ಥ ಇಲ್ದಿರೋ ಹೊಡೆದಾಟ, ಇಲ್ಲ ಬರೀ ಬಿಲೋ ದ ಬೆಲ್ಟ್ ಕಾಮಿಡಿ ಇದನ್ನೆಲ್ಲ ಯಾಕೆ ಮಾಡ್ತೀರಾ ಅಂದರೆ ಆಡಿಯನ್ಸ್ಗೆ ಅದೇ ಬೇಕು, ಅದನ್ನೇ ಆಡಿಯನ್ಸು ಅದನ್ನೇ ನೋಡ್ತಾ ಇದ್ದಾರೆ ಈಗ. ಆದರೆ ಆ ಪ್ರೇಕ್ಷಕರ ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಒಬ್ಬ ಗ್ರಾಹಕ ಒಬ್ಬ ವ್ಯಾಪಾರಿ ಅಂತ ಇಟ್ಕೊಂಡ್ರು ಅವ್ರನ್ನ ಬರೀ ವ್ಯಾಪಾರ ಅಂತ ಇಟ್ಕೊಂಡ್ರು, ಗ್ರಾಹಕ ಜಾಗೃತನಾಗ್ಬಿಟ್ರೆ ಏನಾಗುತ್ತೆ, ಗ್ರಾಹಕ ಇದುವರೆಗೂ ಏನಾಗಿದೆ ವ್ಯಾಪಾರಿ ಏನು ಹೇಳ್ತಾನೋ ಅದನ್ನ ಕೇಳ್ತಾ ಇದ್ದಾನೆ, ಏನು ಕೊಡ್ತಾನೆ ಅವ್ನು ತೊಗೋತಾ ಇದ್ದಾನೆ, ಅಥವಾ ಇವನಿಗೆ ಏನು ಥ್ರಿಲ್ ಕೊಡ್ತೋ ಅದನ್ನು ಮಾತ್ರ ಅವ್ನು ಕೊಡ್ತಾ ಇದ್ದಾನೆ, ಅದು ಮಾತ್ರ ತೊಗೋತಾ ಇದ್ದಾನೆ. ಇವನಿಗೆ ಈಗ ತೀರಾ ಅವಶ್ಯಕತೆ ಅನ್ನಿಸ್ತೇ ಇದ್ದಿದ್ರು ಸಹ ಅದು ನಿಜವಾಗ್ಲೂ ಅವಶ್ಯಕತೆ ಇರೋದು, ಇವನು ಬರೀ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ದಾನೆ. ಅದಕ್ಕೂ ಬೇಕಾದಷ್ಟು ಕಾರಣಗಳಿದ್ದಾವೆ. ಇವತ್ತಿನ ಬದಲಾದ ಪರಿಸ್ಥಿತಿ, ನಮ್ಮ ಆರ್ಥಿಕತೆ, ಮುಂಚೆ ಇದ್ದಂಗೆ ಇವತ್ತಿಲ್ಲ ಸಮಾಜ. ಸೊ ಎಂಟರ್ಟೈನ್ಮೆಂಟ್ ಬೇಕಾದಷ್ಟು ಸಾಧನಗಳಿವೆ, ಜೊತೆಗೆ ಫಾಸ್ಟ್ ಪೇಸ್ಡ್ ಆಗೋಗಿದೆ ಜೀವನ. ಸೊ ಈಗಿನ ಅಂದರೆ ಸಿನಿಮಾದ ಕಲ್ಪನೆ ಜನಗಳಿಗೆ ಬದಲಾಗೋಗಿದೆ. ಜನನೇ ಹೇಳ್ತಾರೆ, ನಮಗೇನು ಹೋಗೋದೇನಕ್ಕೆ ಥಿಯೇಟ್ರಿಗೆ ಹೋಗ್ತೀವಪ್ಪ, ನಮ್ಗೆ 1.5 ಗಂಟೆ 2 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ, ನೀವೇನು ಪುರಾಣ ಎಲ್ಲ ಹೇಳ್ಬೇಡಿ, ನಮಗೆ ಉಪದೇಶ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ಆ ಥರದ ಮನಸ್ಥಿತಿಯಿಂದ ಹೊರಗಡೆ ತೊಗೊಂಬರ್ಬೇಕಲ್ಲ ಅವನ್ನ. ಸೊ ಇಲ್ಲಿ ನಿಮಗೆ ಸಿನಿಮಾ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಬರೀ ವ್ಯಾಪಾರ ಮಾತ್ರ ಅಲ್ಲ, ಸಿನಿಮಾ ಬರೀ ಕಲೆ ಕೂಡ ಮಾತ್ರ ಅಲ್ಲ, ಒಂದು ಸಂವಹನ ಮಾಧ್ಯಮ, ಸಮಸ್ಯೆಗಳನ್ನು ನಮಗೆ ನಾವೇ ಕನ್ನಡಿ ತೋರಿಸ್ಕೊಳ್ಳುವಂಥ ಮಾಧ್ಯಮ, ಜನಗಳ ಮಾಧ್ಯಮ ಮುಖ್ಯವಾಗಿ. ಸೊ ಜನಗಳಿಗೆ ಕನ್ನಡಿ ತೋರಿಸುವಂಥ ಮಾಧ್ಯಮ ಆಗಿರೋದ್ರಿಂದ ಯಾವಾಗಲೂ ಕನ್ನಡಿ ನೋಡ್ಕೊಳ್ತಾ ಇರಬೇಕಾಗುತ್ತೆ, ನಮ್ಮನ್ನು ನಾವು ವಿಶ್ಲೇಷಿಸ್ಕೊಳ್ತಾ ಇರಬೇಕಾಗತ್ತೆ. ಸೊ ಒಂದು ಇಂಟ್ರೋಸ್ಪೆಕ್ಷನ್ ನಡೀತಾನೆ ಇರಬೇಕಾಗತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ಸಿನಿಮಾ ನೋಡೋ ವಿಧಾನ ಬದಲಾಗಬೇಕು ನಾವು. ಸೊ ಮುಂಚೆ ಇತ್ತು ಅದು ಸಿನಿಮಾ ಅಪ್ರಿಸಿಯೇಷನ್ ಕ್ಲಬ್ಸ್ ಅಂತ ಇತ್ತು ನಮ್ಮಲ್ಲಿ ಎಷ್ಟೊಂದು ಬ್ರಿಡ್ಜ್ ಸಿನಿಮಾ ಬಂತು, ಎಷ್ಟು ಜನ ಮಾಡಿದ್ರು, ಎಲ್ಲ ಸಾಹಿತಿಗಳು ಬ್ರಿಡ್ಜ್ ಸಿನಿಮಾಗಳು ಮಾಡಿದ್ರು, ಕವಿಗಳೆಲ್ಲ ಬ್ರಿಡ್ಜ್ ಸಿನಿಮಾಗಳು ಮಾಡಿದ್ರು. ಸೊ ಈ ಥರದ ಒಂದು ಸಂಸ್ಕೃತಿ ಬರಬೇಕು ಅಂತಂದರೆ ಎಜುಕೇಷನ್ನೇ ಮುಖ್ಯ ಆಗುತ್ತೆ ಅಂತ ನನಗನ್ನಿಸ್ತು. ಇಲ್ಲಿ ಒಬ್ಬ ಅಡಲ್ಟ್ ಗ್ರಾಹಕ ಏನಿದ್ದಾನೆ ಅಥವಾ ಅಡಲ್ಟ್ ಪ್ರೇಕ್ಷಕ ಏನಿದ್ದಾನೆ ಅವ್ನು ಎಜುಕೇಟ್ ಮಾಡೋದು ಸಿನಿಮಾ ಮೂಲಕನೇ ಸಾಧ್ಯ, ಬೇರೆ ಎಲ್ಲೂ ಅವನು ಎಜುಕೇಷನ್ಗೆ ಸಿಕ್ಕೋದಿಲ್ಲ. ಆದರೆ ಚಿಕ್ಕಂದಿನಿಂದನೇ ನೀವು ಎಜುಕೇಟ್ ಮಾಡ್ತಾ ಬಂದರೆ, ಮಕ್ಕಳಿಂದ ಹೇಳ್ಕೊಡ್ತಾ ಬಂದರೆ ಸಿನಿಮಾನ ಹೇಗೆ ನೋಡೋದು, ಹೇಗೆ ವಿಶ್ಲೇಷಿಸೋದು, ಯಾವುದು ಒಳ್ಳೆ ಸಿನಿಮಾ, ಯಾವುದು ಬರೀ ವ್ಯಾಪಾರಿ ಸಿನಿಮಾ, ಇವನ್ನೆಲ್ಲ ನೋಡ್ತಾ ಬಂದರೆ ಅವ್ನಿಗೆ ಏನು ಬೇಕೋ ಅದನ್ನು ತೊಗೊಳ್ತಾನೆ. ಬಟ್ ಸ್ಟಿಲ್ ಅವನಲ್ಲಿ ಒಂದು ಅವೇರ್ನೆಸ್ ಇರ್ತದಲ್ಲ, ಆ ಅವೇರ್ನೆಸ್ ಬೆಟರ್ ಸಿನಿಮಾ ಕಾರಣ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಅವೇರ್ನೆಸ್ ಮೂಲಕ ಖಂಡಿತ ನಾವು ಅವನ ಎಕ್ಸ್ಪೆಕ್ಟೇಷನ್ ಬದಲಾಗೋಗ್ಬಿಟ್ರೆ ನಮ್ಮ ಸಿನಿಮಾನೂ ಬದಲಾಗೋಗ್ಬಿಡುತ್ತೆ. ಯಾಕಂದರೆ ಅವ್ನಿಗೆ ಬೇಕಾಗಿತ್ತಾನೆ ನಾವು ಕೊಡ್ತಿರ್ತೀವಿ. ವ್ಯಾಪಾರಿ ಸಿನಿಮಾಗಳು ಅವಾಗ ಜನಪರವಾದ ನಿಲುವುಗಳನ್ನ ಒಳಗಡೆ ತೊಗೊಂಡ್ಬರ್ತವೆ. ಈಗಾಗಲೇ ಸುಮಾರು ಆಗ್ತಾ ಇದೆ ಆ ಥರದ ದೊಡ್ಡ ಸಿನಿಮಾಗಳು ನೋಡಿದ್ರೆ ಎಲ್ಲೋ ಒಂದು ಜನಪರ ಉದ್ದೇಶ ಇರೋದು, ಇಲ್ದಿರ ಕನೆಕ್ಟ್ ಆಗೋದಿಲ್ಲ ಆಡಿಯನ್ಸು. ಸೊ ಅದಕ್ಕೆ ಎಜುಕೇಷನ್ ಬೇಕಾಗುತ್ತೆ ಅಂತ ನನಗನ್ನಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.